ನಮಸ್ಕಾರ. ಬೆಳಗಿನ ಶುಭೋದಯ. ನಾನು ಸಾಮಾನ್ಯವಾಗಲ್ಲ, ನನ್ನ ವೇಕಪ್ ಟೈಮ್ ಬಂದ್ಬಿಟ್ಟು 3:15. ಪ್ರತಿದಿನ 3:15ಗೆ ಎದ್ದ ಅಭ್ಯಾಸ, ಎದ್ದು ನಮ್ಮ ಕೆಲಸಗಳು ಮಾಡೋ ಅಭ್ಯಾಸ. ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಹತ್ಯಾಕಾಂಡನ ಧರ್ಮಸ್ಥಳದ ಲೆವೆಲಲ್ಲೋ ಬೆಂಗಳೂರು ಲೆವೆಲಲ್ಲೋ ನಾವು ಹೋರಾಟ ಮಾಡಕ್ಕೆ ಹೋದರೆ ಈ ವಿಚಾರ ತುಳಿದೋಗ್ಬಿಡುತ್ತೆ ಅಂತ. ಸೊ ನಮ್ಮ ಟೀಮ್ ಅನಲೈಸ್ ಏನು ಮಾಡ್ತು ಅಂತಂದ್ರೆ, ಲೆಟ್ಸ್ ಎಕ್ಸ್ಪ್ಯಾಂಡ್ ದಿಸ್ ನ್ಯೂಸ್ ಅಂತ. ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಧ್ವನಿ ಎತ್ತಬೇಕು. ಹೇಗೆ ಮಾಡೋದು? ಯಾಕೆ ನಮಗೆ ಗೊತ್ತಿತ್ತು ಬೆಂಗಳೂರು ಲೆವೆಲಲ್ಲೋ ಅಥವಾ ಧರ್ಮಸ್ಥಳದ ಲೆವೆಲಲ್ಲಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ಕಾರಣಾಂತರಗಳಿಂದ ಅದನ್ನು ಅಲ್ಲೇ ಮುಚ್ಚಾಕುವಂಥ ದೊಡ್ಡ ಪ್ರಯತ್ನ ನಡೀತು. ಒಂದು ಮಟ್ಟಿಗೆ ಅವರು ಸಕ್ಸಸ್ಫುಲ್ಲು ಆಗಿದ್ದಾರೆ. ಧರ್ಮಸ್ಥಳದ ಕೊಲೆಗಾರರೇನಿದ್ದಾರೆ ಅವರುಗಳು ಸಕ್ಸಸ್ಫುಲ್ಲು ಆಗಿದ್ದಾರೆ. ಏನು ಬೇಡ ನೋಡಿ, 339 ಜನರಿಗೆ ಇಷ್ಟಿಷ್ಟಪ್ಪ ನೋಟಿಸು, ಹೆಚ್ಚು ಕಮ್ಮಿ ಒಂದು 5 kg ಇದೆ ಇಷ್ಟು ದೊಡ್ಡ ನೋಟಿಸ್ಗಳನ್ನು. 330 ಎಷ್ಟು ದುಡ್ಡು ಖರ್ಚಾಗುತ್ತೆ ಟರ್ನ್ ಡ್ರೈವ್ ಹಾಕಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಒಂದು ಜೈನ್ ಕುಟುಂಬ ಇಡೀ ಮಾಧ್ಯಮಗಳನ್ನು, ಆಲ್ಮೋಸ್ಟ್ ಎಲ್ಲ ಮಾಧ್ಯಮಗಳನ್ನು ಪಾರ್ಟಿ ಮಾಡಿ ನೋಟಿಸ್, ಇಂಜಂಕ್ಷನ್ನು, ಅಂದರೆ ಮಾನಹಾನಿ ಇದೆ ಅಂತ, ಅಥವಾ ಮಾನಹಾನಿ ಆಗ್ತದೆ ಅಥವಾ ಮಾನಹಾನಿನ ತಡೀಲಿಕ್ಕೆ ಜೈನ್ ಕುಟುಂಬ, ಒಂದು ಧರ್ಮಸ್ಥಳದ ಜೈನ್ ಕುಟುಂಬ ಅಂತೀನಿ, ನಾವು ಹರ್ಷೇಂದ್ರ ಜೈನ್ನೇ ಹಾಕಿರೋದು. ವೀರೇಂದ್ರ ಜೈನ್ನ ತಮ್ಮ ಆತನೇನೆ. ಅಂದರೆ 339 ಜನಕ್ಕೆ ಇವರು ನೋಟಿಸ್ ಕೊಡ್ತಾರೆ ಅಂತಂದರೆ, ಈಗಲಾದರೂ ನಿಮ್ಗೆ ಅನಿಸಿಲ್ವಾ ದೇರ್ ಈಸ್ ಸಮ್, ಅಲ್ಲ ಇಷ್ಟು ದಿನ ಪ್ರಶ್ನೆ ಮಾಡ್ತಾ ಇದ್ದವ್ರಿಗೆ ತನಿಖೆ ಆಗಲಿ ಬಿಡಿ, SIT ಮಾಡಿರೋದೇ ಉಂಟಂತೆ. ತನಿಖೆ ಮಾಡೋಕ್ಕೆ ನಿಷ್ಪಕ್ಷಪಾತವಾಗಿ ಆ ಧರ್ಮಸ್ಥಳದ ಜೈನ್ ಕುಟುಂಬ ಬಿಟ್ಟಿದ್ರೆ ಅವ್ರ ಮೇಲೆ ಯಾವುದೇ ಅನುಮಾನ ಬರ್ತಾ ಇರಲಿಲ್ಲ. ಅನುಮಾನದ ಹುತ್ತವನ್ನು ಬೆಳೆಸಿ ನಿಲ್ಲಿಸಿದ್ದಾರೆ. ಸೊ ಇನಿಷಿಯಲಾಗಿ ನಾವು ಈ ಒಂದು ಹೋರಾಟ ಶುರು ಮಾಡಿದಾಗ ಐ ಥಿಂಕ್ 10 days ಎಷ್ಟೋ ಜನ ಅಲ್ಲಿ ಆಗ್ತಾರೆ. ಯಾರೋ ಇದು ಹೋರಾಟನ ನೀನೇನು ಪ್ರಚಾರಕ್ಕೆ ತಗೊಂತಾ ಇದೆಯಾ ಅಂತ. ಏನು ಹೋರಾಟ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಗುರು. 12 ವರ್ಷದಿಂದ ಹೋರಾಟ ಮಾಡಿ ಏನೋ ಮಟ್ಟಿಗೆ ಅವ್ರ ಕೈಲಾಗಿದ್ದನ್ನು ಮಾಡಿದ್ದಾರೆ. ನಮ್ಮ ಕೈಲಾಗಿದ್ದು ಒಟ್ಟ ನಾವು ಮಾಡಿದ್ದೀವಿ. ರಿಸ್ಕ್ ತಗೊಂಡ್ಮೇಲೆ ನಮ್ಮ ಹೆಸರು ಬರೋದ್ರಲ್ಲಿ ಏನು ಪ್ರಚಾರ, ನಮಗೇನು ತಪ್ಪೇನಿಲ್ಲ. ಓಕೆ, ಒಂದಾಗಿರಲಿ. ಸೊ ಇನಿಷಿಯಲಾಗಿ ನಮ್ಮ ಟೀಮಿನ ವಿಚಾರ ಏನಿತ್ತು ಅಂತಂದರೆ, ಬೆಂಗಳೂರು ಮಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಮಟ್ಟದಲ್ಲಿ ಇದು ಬರೀ ಇಲ್ಲಿಗೆ ಸೀಮಿತವಾಯಿತು ಅಂತಂದರೆ ಈ ಕೇಸನ್ನು ಮುಚ್ಚಾಕ್ತಾರೆ. ಆಮೇಲೆ ಈ ಕೇಸನ್ನು ಮುಚ್ಚಾಕಿದ್ರೆ ಕೇಸೇ ಮುಚ್ಚೋಗುತ್ತೆ. ಒಂದ್ಸತಿ ಆಲ್ರೆಡಿ ಸತ್ತೋಗಿದೆ. 12 ವರ್ಷಕ್ಕೆ ಮುಂಚೆ ಸೌಜನ್ಯ ವಿಚಾರದಲ್ಲಿ ಈ ಕೇಸ್ ಸತ್ತೋಗಿದೆ. ಈ ಕೇಸನ್ನು ಏನಾದರೂ ನಾವು ಎಕ್ಸ್ಪೆನ್ಷನ್ ಮಾಡಿಲ್ಲ ಅಥವಾ ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಾತಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಈ ಒಂದು ಕೇಸ್ಗೆ ಪ್ರೆಷರ್ ಬೀಳಲ್ಲ ಅಂತೇಳಿ. ಸೊ ವಿ ಸ್ಟಾರ್ಟೆಡ್ ಡೂಯಿಂಗ್ ಒಂದಷ್ಟು ವಿಡಿಯೋನ ಇಂಗ್ಲೀಷಲ್ಲಿ ಮತ್ತು ಹಿಂದಿನಲ್ಲಿ ಮಾತಾಡಿದ್ವಿ. ಇವತ್ತು ಯಾಕೆ ಸರ್ ಇಷ್ಟು ಬೇಗ ಲೈವ್ ಅಂತ ಎಲ್ಲ, ಯೂಶಲಾಗಿ ನಾನು 3 ಹೇಳಿದ್ನಲ್ಲ, 3:15 ಐ ವೇಕಪ್. ಸೊ ಒಂದಷ್ಟೆಲ್ಲ ಕೆಲಸ ಎಲ್ಲ ಮುಗಿಸಿ, ಧ್ಯಾನ ಎಲ್ಲ ಮುಗಿಸಿ, ಇದು ಧರ್ಮಸ್ಥಳದ ಹೆಣ್ಣು ಮಕ್ಕಳ ಆತ್ಮಗಳ ಜೊತೆ ಒಂದಷ್ಟು ಕೂತ್ಕೊಂಡು ಧ್ಯಾನದಲ್ಲಿ ಮಾತಾಡಿ, ಪಾಪ ಅವ್ರದ್ದು ಕಷ್ಟ ಸುಖ ವಿಚಾರಿಸ್ಬೇಕಲ್ಲ. ಅವರೆಲ್ಲ ಕೇಳ್ತಾ ಇದ್ರು, ಏನು ಇದಕ್ಕೆ ನ್ಯಾಯ ಕೊಡಿಸ್ತೀರಾ ಇಲ್ಲ ನಾವೇ ನ್ಯಾಯ ತಗೊಬೇಕಾ ಅಂತ. ನಾವು ಹೇಳಿದ್ವಿ, ಯಾವುದೇ ಗಾಡಿಗಳನ್ನ ಪಲ್ಟಿ ಹಾಕೋದು, ಡೆಂಗು ಹಾಕೋದು, ಆಮೇಲೆ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡೋದು ಮಾಡೋಕ್ಕೆ ಹೋಗ್ಬಿಡಿ, ನಾವೆಲ್ಲ ಇದ್ದೀವಿ ಅಂತ ಹೇಳಿಕೊಟ್ರೆ. ಬನ್ನಿ, ಈಗ ಒಂದು ರಾಷ್ಟ್ರೀಯ ಮಾಧ್ಯಮ, ಐ ಥಿಂಕ್ ಮೊಲಾಟಿಕ್ಸ್, ಇಟ್ಸ್ ಒನ್ ಆಫ್ ದ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ, ಅವರು ಇದ್ರ ಬಗ್ಗೆ ವಿಡಿಯೋ ಮಾಡಾಕಿದ್ದಾರೆ. ಕಾರಣ ಇಷ್ಟನೇ, ಇನಿಷಿಯಲ್ ಆಗಿ ನಾನು ಹೇಳಿದ್ನಲ್ಲ, ಇನಿಷಿಯಲ್ ಆಗಿ ವೆನ್ ವಿ ಸ್ಟಾರ್ಟೆಡ್, 19 साल तक किसी को भनक, ನಮ್ಮ ಉದ್ದೇಶನೇ ರಾಷ್ಟ್ರೀಯ ಮಾಧ್ಯಮಗಳು ಮಾತಾಡಬೇಕು. ದಟ್ ಈಸ್ ವಾಟ್ ವಾಸ್ ಅವರ್ ಇಂಟೆನ್ಷನ್. ಇಟ್ ಹ್ಯಾಸ್ ಹ್ಯಾಪೆಂಡ್ ನೌ. एक मंदिर के नीचे सैकड़ों औरतों की लाशें दबी थी और 19 साल तक किसी को भनक तक नहीं लगी। मामला है कर्नाटक के धर्मस्थल मंदिर का,
जहां 19 साल तक काम करने वाले एक दलित सफाई कर्मी ने हाल ही में चुप्पी तोड़ी है, जिसे सुनकर आपके रोंगटे खड़े हो जाएं। उसका आरोप है कि उसे 100 से ज्यादा औरतों और नाबालिग लड़कियों की लाशें जलाने और दफनाने को मजबूर किया गया, और अगर उसने मना किया होता तो उसे भी काट कर वहीं गाड़ देते। वो बताता है, कुछ लड़कियां स्कूल ड्रेस में थीं, कुछ के शरीर पर कपड़े तक नहीं थे, कई लड़कियों का गला घोटा गया और कुछ के शरीर पर तेजाब डालकर जलाया गया। ये लाशें दफनाने के लिए उसे अक्सर रात के वक्त बुलाया जाता था और लाशों को नेत्रावती नदी के किनारे गीली मिट्टी में दफनाने के ऑर्डर दिए जाते थे, ताकि बॉडी जल्दी सड़ जाए और कोई सबूत ना बचे। एक मामले में तो लड़की को जला देने से पहले उसका चेहरा तेजाब से जला दिया गया और फिर अखबार में लपेटा गया। पर अब सवाल आता है कि ये बात बाहर कैसे आई। सफाई कर्मी 2014 में अपने पूरे परिवार के साथ धर्मस्थला छोड़कर चला गया था। इसके बाद कर्नाटक के पड़ोसी राज्यों में छिपकर और डर कर अपनी जिंदगी बिताता रहा, लेकिन अब 10 साल बाद वो अपने साथ खुदाई में निकाली गई हड्डियां, पीड़िताओं के आधार कार्ड, कुछ पहचान पत्र और फोटो लेकर 11 जुलाई को अदालत में गवाही देने पहुंचा। यूजुअली कोर्ट में जब किसी को पेश किया जाता है तो उसका चेहरा ढका होता है, पर यह व्यक्ति सिर से पैर तक खुद को कुछ इस तरह से ढक कर आया, क्योंकि वह डरा हुआ है। अगर इस व्यक्ति का दावा सच हुआ तो यकीन मानिए हाल के वक्त का ये देश का सबसे दहला देने वाला खुलासा होगा। उसने जज से कहा, अब मैं अंदर से मर चुका हूँ, इसलिए अब सच बोल रहा हूँ। इस पर बीजेपी विधायक अरविंद बेलाट कहते हैं, ये आरोप झूठे और बेबुनियाद हैं। मंदिर ट्रस्ट पूरी तरह चुप है, लेकिन गवाह का दावा है, जिनका नाम है वो बहुत ताकतवर है। मुझे पहले सुरक्षा दीजिए, फिर मैं नाम बताऊंगा। अब मामला अदालत तक पहुंच चुका है, सबूत जमा किए जा चुके हैं, लेकिन अब देखना ये है कि क्या कोर्ट इस पर कोई बड़ा कदम उठाएगा या ये मामला भी पुराने केसों की तरह दबा दिया जाएगा। इस पूरी घटना पर क्या कहना चाहेंगे कमेंट बॉक्स में जरूर बताएं और हमें फॉलो करना ना भूलें। ರಾಷ್ಟ್ರೀಯ ಮಾಧ್ಯಮಗಳು ಈಗ ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಮಾತನಾಡಲು ಶುರು ಹಚ್ಕೊಂಡಿದ್ದಾರೆ. ಅವ್ರು ಹೇಳಿದ ಇಷ್ಟೇನೆ, ಧರ್ಮಸ್ಥಳ ಅನ್ನೋ ಒಂದು ಜಾಗದಲ್ಲಿ ನೂರಾರು ಹೆಣ್ಣು ಮಕ್ಕಳ, ಅದರಲ್ಲೂ ಸ್ಕೂಲ್ಗೆ ಹೋಗುವಂಥ ಹೆಣ್ಣು ಮಕ್ಕಳ ಕಿಡ್ನಾಪ್, ಕೊಲೆ ವಿಚಾರ ಬೆಳಕಿಗೆ ಬಂದಿದೆ. ಈ ವ್ಯಕ್ತಿ ಒಬ್ಬ ದಲಿತ್ ಅಥವಾ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಗೆ ಸೇರಿದಂಥ ವ್ಯಕ್ತಿ ತಾನೇ ಕೈಯಾರ ಮುಚ್ಚಾಕಿದ್ದಾನೆ ಅಂತ ಬಂದು ಕಂಪ್ಲೇಂಟ್ ಕೊಟ್ಟು FIR ಆಗಿ ಈಗ ಕೋರ್ಟ್ ಮುಂದೆ ಸ್ವಾಯಿಚ್ಛ ಹೇಳಿಕೆ ಮಾಡಿದ್ದಾನೆ. ಈ ವ್ಯಕ್ತಿ ಹೇಳ್ತಾ ಇರುವಂತ ಆರೋಪ ನಿಜ ಆದ್ರೆ ಇದು ಭಾರತದಲ್ಲೇ ಅತ್ಯುನ್ನತ ಕಠೋರವಾಗಿ ಕ್ರೂರವಾಗಿ ಕೊಂದಿರುವಂತ ಕೇಸುಗಳಲ್ಲಿ ಇದು ಕೂಡ ಒಂದಾಗುತ್ತೆ ಅಂತ ರಾಷ್ಟ್ರೀಯ ಮಾಧ್ಯಮ ಮಾಲಿಟಿಕ್ಸ್ ರಿಪೋರ್ಟ್ ಮಾಡ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಇವ್ರ ಕಂಡೀಷನ್ ಏನಾಗ್ಬೋದು ಅಂತ. ಇದು ಬರೀ ಬೆಂಗಳೂರಿಗೋ ಧರ್ಮಸ್ಥಳಕ್ಕೋ ಸೀಮಿತವಾಗಿಲ್ಲ. ಇಟ್ ಹ್ಯಾಸ್ ಕ್ರಾಸ್ಡ್ ದ ಬಾರ್ಡರ್ಸ್ ಅನ್ನ ಕ್ರಾಸ್ ಮಾಡಿ ಈ ಕೇಸು ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ. ಅಂಡ್ ಇಷ್ಟು ದೊಡ್ಡ ಕ್ರೂರವಾಗಿ ಕೊಂದಿರುವಂತ ಈ ಕೇಸಲ್ಲಿ ನ್ಯಾಯ ಸಿಗಲೇಬೇಕು. ಬಟ್ ಚಾಲೆಂಜಸ್, ಈ ವಿರೋಧಿಗಳಿದ್ದಾರೆ ಅಥವಾ ಈ ಕೇಸಲ್ಲಿ ಇರುವಂತ ಆರೋಪಿಗಳೇನಿದ್ದಾರೆ ಅವ್ರನ್ನ ಯಾರು ನಾವು ಅಂಡರ್ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಅವರು ನಾನಾ ರೀತಿ ರೆಸ್ಕ್ಯೂ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಬೀಳ್ತಾರೆ, ಡಿಫೆನ್ಸ್ ತಗೊಳಕ್ಕೆ ಪ್ರಯತ್ನ ಬೀಳ್ತಾರೆ, ಶೀಲ್ಡ್ ತಗೊಳಕ್ಕೆ ಪ್ರಯತ್ನ ಬೀಳ್ತಾರೆ. ಎಲ್ಲೂ ಕೂಡ ಅವ್ರಗಳಿಗೆ ಸಿಕ್ಕದಿದ್ದಾಗ ಆವಾಗಲೇ ಅವರ ಸೆರೆ ಆಗೋದು, ಅವರ ಅರೆಸ್ಟ್ ಆಗೋದು. ಇಟ್ ಈಸ್ ನಾಟ್ ದಾಟ್ ಈಸಿ. ಈ ಹತ್ಯಾಕಾಂಡದ ಆರೋಪಿಗಳನ್ನು ಅರೆಸ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಅರೆಸ್ಟ್ ಅಂತೂ ಅಗ್ಗೇ ಆಗ್ತಾರೆ. ಅಲ್ಲಿವರೆಗೂ ನಮ್ಮಂಥವ್ರು ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಎರಡು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಕೇಸ್ ಹಿಂದೆ ಬಿದ್ದಿದ್ದಾರೆ. ದೇ ಆರ್ ಇನ್ವೆಸ್ಟಿಗೇಟಿಂಗ್ ಅಂಡ್ ದೇ ಆರ್ ವೇಟಿಂಗ್. ಅವರು ವೆಯ್ಟ್ ಮಾಡ್ತಾ ಇರೋದೆ. ಆಮೇಲೆ ಬರೀ ಬರೀ ಕರ್ನಾಟಕದ ಅವಾಗಲೇ ಯಾರೋ ಒಬ್ರು ವಿಡಿಯೋ ಮಾಡಾಕಿದ್ರು, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಮಂಗಳೂರಿನ ಕೆಲವು ಮಾಧ್ಯಮಗಳು ಅನ್ಸುತ್ತೆ ಕೆಲವೊಂದು ವಿಡಿಯೋ ಮಾಡಾಕಿತ್ತು. ಈ ಹೆಣ್ಣು ಮಕ್ಕಳ ಹೆಣದ ಬದಲು ಅಕಸ್ಮಾತ್ ದನದ ಅಂದ್ರೆ ಹಸುವಿನ ಹೆಣಗಳು ಬಿದ್ದಿದ್ರೆ ಇವತ್ತಿನ ಕನ್ನಡದ ಮಾಧ್ಯಮಗಳು 24 ಗಂಟೆ ಸ್ಟೋರಿ ಮಾಡ್ತಾ ಇದ್ರು. ಡೆಲ್ಲಿಯಿಂದ ಶೋಭಾ ಕರಂದ್ಲಾಜೆ ಬಂದು ಬಾಯಿ ಬಡ್ಕಂತ ಇದ್ಲು. ಈ ಕಡೆ ಪ್ರಹ್ಲಾದ್ ಜೋಶಿ ಹೈ ಲೆವೆಲ್ ಮೀಟಿಂಗ್ಗಳು, ಬ್ರೀಫಿಂಗ್ಗಳು ಮಾಡ್ತಾ ಇದ್ದ. ಐ ಥಿಂಕ್ ಪ್ರಮೋದ್ ಮುತಾಲಿಕ್ ಇನ್ನೇನೋ ಅವನ ಆಸ್ತಿನೇ ಕಬಳಿಸ್ಕೊಂಡ್ಬಿಟ್ಟಿದ್ರು ಅಂತ ಮಾತಾಡ್ತಾ ಇದ್ರು. ಮತ್ತೆ ಈ ಗೂಗಲ್ ಪೇ
ಮತ್ತೆ ಫೋನ್ ಪೇ ಗಿರಾಕಿಗಳಂತೂ ಬಿಡಿ, ಬೀದಿಗೆ ಎಳೆದು ಹೆಚ್ಚು ಕಮ್ಮಿ ಮರ್ಡರ್ ಮಾಡಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಜೊತೆಯಲ್ಲಿ ಪಾಕಿಸ್ತಾನನ, ಅಫ್ಘಾನಿಸ್ತಾನನ, ಇಲ್ಲಿರೋ ಸಾಬರ್ನ, ಅವ್ರ ಮಾನ ಮರ್ಯಾದಿನ ಪದೇ ಪದೇ ಹರಾಜಕ್ಕಿದಂತೂ ಕೇಳ್ತಾ ಇರಲಿಲ್ಲ. ಇದೆಲ್ಲ ನೋಡಿ, ಒಂದು ಪ್ರಾಣಿಗೆ ಕೊಡುವಂತ ಇಂಪಾರ್ಟೆನ್ಸು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ದಲಿತ ಹೆಣ್ಮಕ್ಳಿಗೆ, ನಮ್ಮ ಶೂದ್ರ ಹೆಣ್ಮಕ್ಳಿಗೆ, ನಮ್ಮ ಬ್ರಾಹ್ಮಣರ ಹೆಣ್ಮಕ್ಳಿಗೆ, ಕೊಲೆಯಾದಂತ ಒಕ್ಕಲಿಗ ಹೆಣ್ಮಕ್ಳಿಗೆ, ಕೊಲೆಯಾದಂತ ಶೆಟ್ರು, ತಿಗಿಳ್ರು, ಲಿಂಗಾಯತರು ಹೆಣ್ಮಕ್ಳಿಗೆ ಕೊಡ್ತಾ ಇಲ್ವಂತ. ಇವ್ರ್ಯಾರು ಹಿಂದೂಗಳಲ್ವಾ? ಪ್ರಾಣಿಗಳ ಕೊಲೆ ಆದಾಗ, ಪ್ರಾಣಿಗಳನ್ನ ವಧೆ ಮಾಡಿದಾಗ ಕೊಲ್ಲುವಂತ ನಿಮ್ಮ ಕೈಗಳು, ಬಾಯಿಗೆ ಬಂದಂತ ನಿಮ್ಮ ಮಾತುಗಳು, ಇವತ್ತೇನಾದ್ರೂ ಈ ವಿಚಾರದಲ್ಲಿ, ಈ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ವಿಚಾರದಲ್ಲಿ ಲಕ್ವಾ ಹೊಡೆದಿದ್ಯಾ? ನಿಮ್ಗೇನಾದ್ರು ಬಾಯಿಗೆ ಯಾಕೆ ಮಾತಾಡ್ತಾ ಇಲ್ಲ? ಮಾಧ್ಯಮಗಳು ನೋಡ್ರಿ, ಅಜಿತನ್ನ ಹಿಡಿಯಕ್ಕಾಗ್ತಾ ಇತ್ತಾ? TV9 ಹಿಡಿಯಕ್ಕಾಗ್ತಾ ಇತ್ತಾ? ಮಾಧ್ಯಮಗಳು ಯಾವ ಮಟ್ಟಕ್ಕೆ SIT ರಚನೆ ಆದ್ಮೇಲೆ ಹೆಡ್ಲೈನ್ಸ್ ಮಾಡ್ತಾ ಇದ್ದಾರೆ. ಆ SIT ರಚನೆಗೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ. ಅವನು ಸಮೀರ್ ಅಂತೂ ಉಗಿಸ್ಕೊಂಡ ರಾತ್ರಿ ಇವನ್ ಕೈಯಲ್ಲಿ, ರಾಕೇಶ್ ಶೆಟ್ಟಿ ಕೈಯಲ್ಲಿ. ರಾಕೇಶ್ ಶೆಟ್ಟಿ ಯಾವ ಮಟ್ಟಕ್ಕೆ ಮಾತಾಡ್ತಾನೆ ನೋಡ್ತೀರಾ? ಅಲ್ಲ, ಇನ್ನೆಷ್ಟು ಎಂಜಲ್ ಕಾಸು ತಿಂದಿದ್ರೆ ಬಾಯಲ್ಲಿ ಇಂಥ ಮಾತು ಬರ್ತದೆ. ಆಮೇಲೆ ಪರ್ಸನಲ್ ಯಾಕೆ ತಗೊಳ್ಬೇಕು? ನನಗೂ ಕೂಡ ಈ ಕೇಸ್ ಪರ್ಸನಲ್ ಅಲ್ಲ. ಐ ಆಮ್ ನಾಟ್ ಹ್ಯಾಂಡ್ಲಿಂಗ್ ದಿಸ್ ಕೇಸ್ ಪರ್ಸನಲಿ. ನಮಗೆ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಅಡ್ವೊಕೇಟ್ ಆಗಿ, ಒಬ್ಬ ಧ್ವನಿ ಎತ್ತುವಂಥ ವ್ಯಕ್ತಿಯಾಗಿ ನನ್ನ ಮಟ್ಟದಲ್ಲಿ ಧ್ವನಿ ಎತ್ತಾ ಇದ್ದೀನಿ. ಸಿ ಐ ಡೋಂಟ್ ಕ್ರಾಸ್ ಮೈ ಲಿಮಿಟ್ಸ್. ಕಾರಣ ಯಾಕೆ ಅಂತಂದ್ರೆ, ಏನಕ್ಕೆ ನಾವು ಪರ್ಸನಲ್ ತಗೊಳ್ಬೇಕು? ಎಷ್ಟೋ ಜನ ಕೇಳ್ತಾರೆ, ನೀವು ತಗೊಂಡಿರೋ ಕೇಸುಗಳು ಎಷ್ಟು ತಾರ್ಕಿಕ ಹಂತಕ್ಕೆ ಬಂದಿದೆ ಅಂತ. ನನ್ನ ಪ್ರಶ್ನೆ ಇಷ್ಟನೇ, ಕನಿಷ್ಠ ನಾನು ಧ್ವನಿ ಎತ್ತಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದೀನಿ. ನೀವುಗಳು ಬರೀ ಕಮೆಂಟ್ ಹಾಕಿ, ಹೆಂಡತಿ ಮಕ್ಕಳ ಜೊತೆ ಅಪ್ಪ ಯಾವನೋ ಎಕ್ಸ್ಪೆನ್ಷನ್ ಮಾಡ್ತಾನೆ, ದಿನ ಅಲ್ಲಿ ಕಮೆಂಟ್ ಹಾಕೋದು, ಸರ್ ಈ ವಿಚಾರದ ಬಗ್ಗೆ ಧ್ವನಿ ಮಾಡಿ, ಆ ವಿಚಾರದ ಬಗ್ಗೆ ಧ್ವನಿ ಮಾಡಿ ಅಂತ. ನಮ್ಮ ದೇಶದಲ್ಲಿ ಹೆಂಗೆ ಅಂತಂದ್ರೆ, ಭಗತ್ ಸಿಂಗ್ ಹುಟ್ಟಬೇಕಾ? ಹೌದು, ಹುಟ್ಟಬೇಕು. ನಮ್ಮ ಮನೇಲಂತೂ ಹುಟ್ಟೋದು ಬೇಡ, ಪಕ್ಕದ ಮನೇಲಿ ಹುಟ್ಕೊಳ್ಳಿ. ಯಾಕಂದ್ರೆ ನಾವು ನೋಡಿ ಚಪ್ಪಾಳೆ ಹೊಡೆದು ಜೈ ಭಾರತ್ ಮಾತಾಗೆ ಜೈ ಅನ್ಕೊಂಡು ನಾವು ಆರಾಮಾಗಿ ನಮ್ಮ ಹೆಂಡತಿ ಮಕ್ಕಳ ಜೊತೆನಲ್ಲಿ ಸೇಫ್ ಆಗಿರ್ತಾರೆ. ಇಲ್ಲಿ 99.99% ಜನ ನಮ್ಮನ್ನ ಯಾಕೆ ತಾರ್ಕಿಕ ಹಂತಕ್ಕೆ ತಗೊಂಡೋಗಿಲ್ಲ ಅಂತ ಕೇಳೋಂಥ ವ್ಯಕ್ತಿಗಳೇ ಆಗಿರ್ಬೋದು. ಕಮೆಂಟ್ ಅಲ್ಲಿ ಇನ್ನೊಂದು ಹೋರಾಟ ಮಾಡಿ ಅಂತ ಹೇಳ್ಬೋದು. ಯಾರೂ ಕೂಡ ಹೊರಗಡೆ ಬಂದು ಧ್ವನಿ ಎತ್ತುವಂತ ವ್ಯಕ್ತಿಗಳಲ್ಲ. ಬರೀ ಅಲ್ಲಿ ಕಮೆಂಟ್ಗೆ ಸೀಮಿತವಾಗಿರ್ತಾರೆ. ಕಾರಣ ಯಾಕೆಂದ್ರೆ ಅವ್ರ ಕೆಪಾಸಿಟಿ ಇರಲ್ಲ. ಹಂಗೆ ಕೆಪಾಸಿಟಿ ಇಲ್ಲಂತ ವ್ಯಕ್ತಿಗಳು ಒಬ್ಬ ಕರ್ನಾಟಕದಲ್ಲಿ ಕನಿಷ್ಠ ಒಬ್ಬನ ಹುಡ್ಕೋಗುರು ಹೋಗ್ಲಿ. ಈ ಜಗದೀಶ್ ತರ ಧ್ವನಿ ಎತ್ತಿರೋನು, ಹೌದು ತಾರ್ಕಿಕ ಮೊನ್ನೆ ಆಟೋದ್ ಮಾಡಿದ್ವಿ. ತಾರ್ಕಿಕ ಅಂತಂದ್ರೆ ಆಟೋದವ್ರನ್ನೆಲ್ಲ ಸೀಸ್ ಮಾಡ್ಬಿಟ್ಟು ಜೈಲಿಗೆ ಹಾಕ್ಬಿಡಕ್ಕಾಗ್ಬಿಡ್ತದ? ಏನೋ ಒಂದು ಮಟ್ಟದಲ್ಲಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಯ್ತು, ಮಾಡ್ವಿ. ಜಾರಕಿಹೊಳಿ ಕೇಸಲ್ಲಿ ನಿನ್ ಪ್ರಕಾರ ಜಾರಕಿಹೊಳಿನ ಆ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ನೀವು ನೇಣಾಕೊಡ್ಬೇಕಾಯ್ತು ನಿಮ್ ಪ್ರಕಾರ. ಯಾಕೆ? ನಮ್ಮ ಕೈಯಲ್ಲಿ ಎಕ್ಸ್ಪೋಸ್ ಎಷ್ಟು ಮಾಡ್ಬೇಕಾಯ್ತು ಅಷ್ಟು ಮಾಡಿದ್ವಿ. PS ಹಗರಣದಲ್ಲಿ 500 ಕೋಟಿ ಹಗರಣ 48 ಜನ ಅರೆಸ್ಟ್ ಮಾಡಿಸ್ವಿ. 1.25 ವರ್ಷ ಒಬ್ಬ ADGP 48 ಜನ ಜೈಲಲ್ಲಿ ಇದ್ರು. ನಿಮ್ ಪ್ರಕಾರ ಅವ್ರಿಗೆಲ್ಲ ನೇಣಾಕ್ಬಿಟ್ರೆ ತೀರ್ಪಂತನಾ? ಇವನು ಯಾರು ರವಿ ಚಂದ್ರರಾವ್ ಕೇಸಲ್ಲಿ ದಾಖಲೆ ಸಮೇತ ಸಾಮಾಜಿಕ ಜಾಲತಾಣದಲ್ಲಿ ಡೀಟೇಲ್ಸ್ ಇಟ್ಟು ತಾಕತ್ತಿರುವಂತ ಯಾವುದೇ ಸರ್ಕಾರ ಆಗಿದ್ರು ಕೂಡ ಕ್ರಮ ಜರುಗಿಸ್ತಾ ಇದ್ರು. ಮಾಡಲ್ಲ. ಎಷ್ಟು ಅಂತ ಹೋರಾಟ ಮಾಡಕ್ಕಾಗತ್ತೆ? ನೀವು ಯಾರಾದ್ರೂ ಈ ಹೋರಾಟಗಳಿಗೆ ಸ್ಪಾನ್ಸರ್ ಮಾಡ್ತೀರಾ, ದುಡ್ಡು ಕೊಡ್ತೀರಾ, ಫಂಡಿಂಗ್ ಮಾಡ್ತೀರಾ? ಆಮೇಲೆ ಹೋರಾಟಕ್ಕೆ ದುಡ್ಡಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಅದು ಕೂಡ ನಿಮಗೆ ಗೊತ್ತಿರಲೇಬೇಕು. ಮನೆ ದುಡ್ಡು, ನಾವು ದುಡ್ದಿರೋ ದುಡ್ಡನ್ನು ತಗೊಂಡ್ಬಂದಿಲ್ಲ, ಹಾಕಿ ಹೋರಾಟ ಮಾಡ್ತಾ ಇದ್ದೀವಿ. ಯಾರು ನನಗೇನು ಸ್ಪಾನ್ಸರ್ ಮಾಡ್ತಾ ಇಲ್ಲ, ಅಥವಾ ನಮ್ಮ ಬೆನ್ನಿಂದ ನಿಂತ್ಕೊಂಡು ಈ ಒಂದು ಹೋರಾಟಕ್ಕೆ ಜೊತೆ ನಿಂತಲ್ಲ. ನೀವು ಹಾಕೋವಂಥ ಒಂದು ಕಮೆಂಟು, ಒಂದು ಶೇರು ಅಥವಾ ನಿಮ್ಮ ಅಭಿಪ್ರಾಯ ಬಿಟ್ರೆ ಬೇರೆ ಏನು ಸಪೋರ್ಟ್ ಇದೆ? ಆಮೇಲೆ ಇಷ್ಟಕ್ಕೂ ನಿಮ್ಗೆ ಹೆಂಗೆ ಹೆಂಡ್ರು ಮಕ್ಳಿದಾರೋ ನಮಗೂ ಕೂಡ ಹೆಂಡ್ರು ಮಕ್ಳಿದ್ದಾರೆ. ನಾವು ಕೂಡ ನಮ್ಮ ಸೌಕರ್ಯಗಳನ್ನ ನೋಡ್ಕೊಂಡು ಎಲ್ಲ ಮಾಡ್ಬೇಕಾಗ್ತದೆ. ಬರೀ ಪ್ರಶ್ನೆ ಕೇಳೋದು ಬಿಟ್ಬಿಟ್ಟು ನಿಮ್ಮ ಕೈಯಲ್ಲಿ ಏನಾದರೂ ಆಗಕ್ಕಾಗತ್ತೆ? ಇಷ್ಟೆಲ್ಲ ಹೋರಾಟ ಮಾಡಿದೀವಿ. ಅಲ್ಲಿ ಪ್ರಶ್ನೆ ಮಾಡೋರು, ಕಮೆಂಟ್ ಹಾಕೋರು ಇಲ್ಲ, ಸಪೋರ್ಟ್ ಮಾಡೋರು 99% ಇದ್ದಾರೆ. ಕೆಲವರು 1% ನೀನ್ ಯಾಕೆ ಅದನ್ನ ಮಾಡಿಲ್ಲ, ನೀನ್ ಯಾಕೆ ತಾರ್ಕಿಕ ಅಂತ್ಯ ಮಾಡಿಲ್ಲ, ನಿನಗೇನ ಬ್ರೀಫ್ ಕೇಸ್ ಬಂತ ಅಲ್ರೋ? ಈಗ ನೀವು ಹೆಂಗ್ ಕರಪ್ಟ್ ಆಗಿಬಿಟ್ಟಿದ್ದೀರಾ ಅಂತಂದ್ರೆ, ಈಗ ರಾಕೇಶ್ ಶೆಟ್ಟಿಂಗ್ ಕೇಳಬೇಕು ಈ ಪ್ರಶ್ನೆನ, ಬ್ರೀಫ್ ಕೇಸ್ ಬಂತ ಅಂತ. ನೀವುಗಳು ನನ್ನ ಕೇಳೋದಲ್ಲ, ರಾಕೇಶ್ ಶೆಟ್ಟಿಂಗ್ ಕೇಳಿದ್ರೆ ನಿಜವಾಗ್ಲೂ ಒಳ್ಳೇದು ಅಂತ ಹೇಳುತ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ. ನೋಡಿ, ವಿರೋಧ ಪಕ್ಷದವರು ಹೆಣ್ಣು ಮಕ್ಕಳ ಹೆಣ ಬಿತ್ತು ಅಂತಂದ್ರೆ ಯಡಿಯೂರಪ್ಪ ಏನು ಹೇಳ್ದ? ಅದ್ರಲ್ಲಿ ಏನೂ ಆಗಿಲ್ಲ ಬಿಡ್ರಿ. ನೋಡ್ರಿ, ನಿಮ್ಮ ದಲಿತ್, ನಿಮ್ಮ ಶೂದ್ರ, ನಿಮ್ಮ ಒಕ್ಕಲಿಗರು, ನಿಮ್ಮ ಬ್ರಾಹ್ಮಣರ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಕ್ಕಳು, ಸಾಮಾನ್ಯ ಜನರ ಹೆಣ್ಣು ಮಕ್ಕಳು ಜೀವ ಎಷ್ಟು ಅಂತಂದ್ರೆ ಯಡಿಯೂರಪ್ಪ
ಒಬ್ಬ ಪೋಸ್ಕೋ ಆರೋಪ ಒತ್ತಿರುವಂತ ಯಡಿಯೂರಪ್ಪನ ಹೋಗಿ ಮೈಕ್ ಹಿಡಿತಾರೆ ಅಂತಂದ್ರೆ ಅಂದ್ರೆ ಅವರ ಯೋಗ್ಯತೆಯನ್ನ ತೋರಿಸ್ಬೇಕಾದಂತ ಅವಶ್ಯಕತೆ ಇದೆ. ಒಬ್ಬ ಪ್ರಹ್ಲಾದ್ ಜೋಶಿ ಬಾಯ್ಬಿಟ್ನ, ಅಶೋಕನೇನೆ ಮೇಕಪ್ ಮಾಡ್ಕೊಂಬಂದು ಕೂತ್ಕೊಂಡು ಮಾತಾಡ್ತಾ ಇರೋದು ಯೂಟ್ಯೂಬರ್ಸು, ಮಾತಾಡ್ತಾ ಇರೋದು ರಕ್ತ ಕುದಿತಿರುವ ಸಾಮಾನ್ಯ ಜನ, ಮಾತಾಡ್ತಾ ಇರೋರು ನಮ್ಮಂತವ್ರು. ಇವತ್ತು SIT ಫಾರಂ ಮಾಡಕ್ಕೆ ರಾತ್ರಿ ಆಗ್ಲೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ ನಾನು. ಕೆಲವ್ರು ಮಾತಾಡ್ತಾರೆ, ಯಾರೋ ಮಾಡಿದ ಹೋರಾಟ, ಏನ್ ನಿಮ್ಮ ಅಪ್ಪನ ಮನೆ ಹೋರಾಟನಾ? 12 ವರ್ಷದಿಂದ ಮಾಡ್ಕೊಂಬಂದ್ರು, ಏನಾಯ್ತು? ಸೌಜನ್ಯ ಕೇಸು ಮಟಾಶ್ ಆಯ್ತು. ಅವರ ಪ್ರಯತ್ನ ಕೆಟ್ಟದ್ದೇನಲ್ಲ, ಒಳ್ಳೇದೆ. ಬಟ್ ತಾರ್ಕಿಕ ಅಂತ್ಯ ಬಂತ. ನಾವು ಅಟ್ಲೀಸ್ಟ್ ಇದನ್ನ SIT ಮಾಡಲ್ಲ ಅಂದವ್ರಿಗೆ ಶನಿವಾರ ಸ್ಟೇಟ್ಮೆಂಟ್ ಕೊಟ್ಟ ಸಿದ್ದರಾಮಣ್ಣ ಬೆಳಗ್ಗೆ, SITನ ನೋಡೋಣ, ಪೊಲೀಸ್ ರಿಪೋರ್ಟ್ ಬರಲಿ ಅಂತ. ಭಾನುವಾರ 10 ಗಂಟೆ ಒಳಗಾಗಿ SIT ಆದೇಶ ಮಾಡಿ ಇದೇ ಸರ್ಕಾರ ಮಾಡ್ತು. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಹಿಂದಿನಲ್ಲಿ ವಿಡಿಯೋಗಳನ್ನ ಮಾಡಿ, ಇಂಗ್ಲಿಷ್ನಲ್ಲಿ ವಿಡಿಯೋಗಳು ಮಾಡಿ, ಈಗ ಮಾಲಿಟಿಕ್ಸ್ ಅದ್ಯಾವುದು ಹಿಂದಿನಲ್ಲಿ ಕವರೇಜ್ ಕೊಡ್ತಾ ಇದ್ದಾರೆ. ನಾವುಗಳು ಹಿಂದಿನಲ್ಲೂ ವಿಡಿಯೋ ಮಾಡಾಕಿದೀವಿ, ಇಂಗ್ಲಿಷಲ್ಲೂ ವಿಡಿಯೋ ಮಾಡಾಕಿದ್ವಿ. ಇಂಥ ಕೆಲಸ ಬಿಟ್ಟಿಲ್ಲ ಈ ಕೇಸಲ್ಲಿ, ಇಂಥ ಒಂದು ಗ್ಯಾಪ್ ಬಿಟ್ಟಿಲ್ಲ. ಅಷ್ಟು ಮಟ್ಟದಲ್ಲಿ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಆಗೋದು ಬಿಡೋದು ಭಗವಂತಂಗೆ ಬಿಟ್ಟಿದ್ದು. ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ, ಪ್ರಯತ್ನ ಬಿದ್ದಿದ್ದೀವಿ. ಆ ಪ್ರಯತ್ನಕ್ಕೆ ಮೇಲಿರೋನು ಫಲ ಕೊಡ್ಬೋದು. ಹೇಳಿದ್ನಲ್ಲ, CNRC ನಲ್ಲಿ ಸಾಕಷ್ಟು ಇಡೀ ಮುಸ್ಲಿಂ ಸಮುದಾಯಕ್ಕೆ ನಾವು ಜೊತೆಲಿ ನಿಂತ್ಕೊಂಡ್ವಿ. ನಮಗೆ ಕಷ್ಟ ಬಂದಾಗ ಯಾವನು ₹1 ಕೊಡಿಲ್ಲ. ನಾವು ಜೈಲಿಗೆ ಹೋದಾಗ ಯಾವನು ಬಿಡಿಸ್ಕೊಂಬಂದಿಲ್ಲ. ಕಣ್ಣಲ್ಲಿ ನೀರಾಗ್ದವರು ನಮ್ಮ ಕುಟುಂಬ, ಬೇಜಾರು ಮಾಡ್ಕೊಂಡವರು ನಮ್ಮ ಕುಟುಂಬ, ಯಾರೂ ಇಲ್ಲ. ಇವತ್ತೇನಾದ್ರೂ ಧ್ವನಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಕಮೆಂಟ್ ಹಾಕ್ತೀರಾ, ಒಂದು ಶೇರ್ ಮಾಡ್ತೀರಾ, ನಿಮ್ಮ ಬಗ್ಗೆ ಗೌರವ ಇದೆ. ಹಂಗಂದ್ ಮಾತ್ರಕ್ಕೆ ನಾವು ಇಲ್ಲೇನು ಪಂಚಿ ಎತ್ಕೊಂಡು ಬಲಿ ಹಾಕಂತಿಲ್ಲ. ನಾವು ಬಲಿ ಆಗೋದ್ರಲ್ಲಿ ನನಗೆ ನಂಬಿಕೆನೇ ಇಲ್ಲ. ಕಾರಣ ಯಾಕೆಂದ್ರೆ ಬಲಿ ಆದ್ರೆ ಹೋರಾಟ ಮಾಡೋಕ್ಕಾಗಲ್ಲ. ನಾನು ಚೆನ್ನಾಗಿ ಎಷ್ಟೋ ಜನ ಕೇಳ್ತಾರೆ, ಏನ್ ಸರ್ ಒಳ್ಳೆ ಮನೆ ಕಟ್ಟಿದಿರಾ, ಒಳ್ಳೆ ಕಾರಲ್ಲಿ ಯಾಕೆ ಓಡಾಡಬಾರ್ದು? ಕುಮಾರಸ್ವಾಮಿ ಮಗನೇ ಓಡಾಡ್ಬೇಕಾ? ಯಡಿಯೂರಪ್ಪನ ಮಗನೇ ಓಡಾಡ್ಬೇಕಾ? ಸಿದ್ದರಾಮಣ್ಣ ಮಗನೇ ಓಡಾಡ್ಬೇಕಾ? DK ಶಿವಕುಮಾರೇ ಓಡಾಡ್ಬೇಕಾ ಹೆಲಿಕಾಪ್ಟರ್ಲಿ? ನಮ್ಗೇನು ಓಡಾಡೋ ಕೆಪಾಸಿಟಿ ಇಲ್ವಾ? ಯಾಕೆ ಓಡಾಡಬಾರ್ದು? ಆಮೇಲೆ ಒಂದು ಹೋರಾಟಗಾರರು ಕಿತ್ತೋಗಿರೋ ಬಟ್ಟೆ ಹಾಕೊಂಡು, ಬ್ಯಾಗ್ ತಗಲಾಕೊಂಡು, ಚಪ್ಪಲಿ ಹಾಕೊಂಡು ಬೀದಿನಲ್ಲಿ ಓಡಾಡ್ಬೇಕಾ? ನಾನು ಆ ಕೆಪಾಸಿಟಿ ಅವನಲ್ಲ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಆಮೇಲೆ ಏನೇನು ಮಾಡಿದ್ರು ಕಡ್ಡಿನ ಎಡ್ತು ಕೂಡ ಮಾಡ್ದಂಗೆ ಮಾಡ್ತೀವಿ. ಓಕೆ, ಅವನು ಎಷ್ಟೇ ದೊಡ್ಡ ವ್ಯಕ್ತಿ. ಈ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಆರೋಪಿ ಅಂತ ಅಥವಾ ಅಪರಾಧ ಹೊತ್ತಿರೋನು ತುಂಬಾ ಪವರ್ಫುಲ್ಲು. ಓಕೆ, ಆ ಕುಟುಂಬವನ್ನ ಬಗ್ಸೋದು ಅಷ್ಟು ಈಸಿ ಅಲ್ಲ. ಬಟ್ ಬಗ್ತಾರೆ, ಬಗ್ಲೇಬೇಕು ಸತ್ಯದ. ಓಕೆ, ಅಲ್ಲಿವರೆಗೂ ತಾಳ್ಮೆಯಿಂದ ವರ್ತನೆ ಮಾಡಕ್ಕೆ ಕೆಲವ್ರಿಗೆ. ಆಮೇಲೆ ಕೆಲವ್ರು ಆಗ್ತಾರೆ, ಧರ್ಮಸ್ಥಳ ಮಂಜುನಾಥನ ಎದುರಾಕಣಿದ್ದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾವು ಯಾರನ್ನೂ ಎದುರಾಕಣಂತ ಅವಶ್ಯಕತೆ ಇಲ್ಲ. ಅಲ್ಲಿ ನಡೆದಿರೋ ಹತ್ಯಾಕಾಂಡದ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಆಮೇಲೆ ನಿಜವಾಗ್ಲೂ ಅಲ್ಲಿ ಧರ್ಮಸ್ಥಳ ಮಂಜುನಾಥನಿದ್ದು ಈ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತಂದ್ರೆ, ಆ ಧರ್ಮಸ್ಥಳ ಮಂಜುನಾಥನ್ನೇ ನಾನು ಕೇಳ್ತೀನಿ, ಅಲ್ಲಪ್ಪ ಮಂಜುನಾಥ, ನಿನಗೆ ಕಾಪಾಡೋ ಶಕ್ತಿ ಅಂತಾರೆ, ನಿನಗೆ ದೇವ್ರು ಅಂತ ಬಂದು ಕಾಲಕ್ಕೆ ಬೀಳ್ತಾರೆ, ಉಂಡಿ ಕಾಸು ಹಾಕ್ತಾರೆ. ಇಷ್ಟು ಜನ ಹೆಣ್ಣು ಮಕ್ಕಳು ನಿನ್ನ ಕ್ಷೇತ್ರದಲ್ಲಿ ಕೊಲೆ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾನಲ್ಲ ಭೀಮಾ ಅನ್ನೋನು, ಯಾಕೆ ಅವರನ್ನ ಕಾಪಾಡಲಿಲ್ಲ? ಯಾಕೆ ಸುಮ್ಮನಾದೆ? ಅಥವಾ ಕರ್ಮದ ಫಲವೇ? ಅಥವಾ ಧ್ವನಿ ಎತ್ತಲು ಈ ಸಮಾಜದಲ್ಲಿ ಒಂದಷ್ಟು ಶಕ್ತಿಗಳು ಹೊರಗಡೆ ಬರಲಿ ಅಂತ ಏನಾದರೂ ಕಾದ್ ಕುಳಿತೀಯಾ? ನಮಗಂತೂ ಗೊತ್ತಿಲ್ಲ. ಎಷ್ಟೋ ಜನ ಆಗ್ತಾರೆ, ಧರ್ಮಸ್ಥಳನ ಎದುರಾಕೊಂಡಿರಿ, ಸತ್ಯಕ್ಕೋಸ್ಕರ ಇಡೀ ಪ್ರಪಂಚವನ್ನೇ, ಇಡೀ ಬ್ರಹ್ಮಾಂಡವನ್ನೇ ಬೇಕಾದ್ರೆ ಎದುರಾಕಂತೀನಿ. ನನಗೇನು ಸಮಸ್ಯೆ ಇಲ್ಲ. ಆ ರೀತಿ ವೀಕ್ ಫೆಲೋ ಅಂತೂ ನಾನಂತೂ ಅಲ್ಲೇ ಅಲ್ಲ. ಆಮೇಲೆ ಒಂದಂತೂ ನಿಜ, ಕೊಲ್ಲುವ ದೈವಕ್ಕೆ ನ್ಯಾಯ ಕೊಡುವ ಶಕ್ತಿ ಇಲ್ಲವೇ? ಕೊಂದಿರೋದು ನಿಜ, ಮಣ್ಣು ಮಾಡಿರೋದು ನಿಜ. ಈ ಕೇಸ್ಗೆ ನ್ಯಾಯ ಸಿಗಬೇಕಾರೋದು ಅಷ್ಟೇ ನಿಜ. ಕೊಲ್ಲಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಂಥ ದೈವ, ಅತ್ಯಾಚಾರ ಮಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತಿದ್ದಂಥ ದೈವ ಈಗ ಜಾಗೃತವಾಗಿದೆ. ಅದೇ ದೈವಕ್ಕೆ ನ್ಯಾಯ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಆಮೇಲೆ ನನಗನ್ಸಿದ್ದೇನು ಅಂತಂದ್ರೆ, ಯಾಕೆ ದೈವ ಸುಮ್ಮನೆ ಇತ್ತು ಅಂತಂದ್ರೆ, ಈ ಸಮಾಜದಲ್ಲಿ ಮೂಢನಂಬಿಕೆ ಅಥವಾ ಮುಖವಾಡ ಹಾಕೊಂಡಿರುವಂತ ದೈವ ಮಾನವಗಳ ಮುಖವಾಡ ಕಳಚಕ್ಕೆ ವ್ಯಕ್ತಿಗಳ ಹೆಸರು ನಿರ್ಧಾರ ಆಗಿತ್ತು, ಜೊತೆಯಲ್ಲಿ ತಿಥಿನೂ ನಿರ್ಧಾರ ಆಗಿತ್ತು. ತಿಥಿ ಅಂತಂದ್ರೆ ಸಮಯ ಕೂಡ ನಿರ್ಧಾರ ಆಗಿತ್ತು. ಭಗವಂತನಿಗೆ ರೂಪ ಇಲ್ಲ, ಆ ದಿವ್ಯ ಶಕ್ತಿಗೆ ರೂಪ ಇಲ್ಲ. ಅವನು ಬೇರೆ ಯಾವುದೋ ವ್ಯಕ್ತಿಗೆ ಆ ಶಕ್ತಿಯನ್ನ ಕೊಟ್ಟು ವ್ಯಕ್ತಿಗಳಿಗೆ ಅಥವಾ ವ್ಯಕ್ತಿಗೆ
ಈ ರೀತಿಯ ಘಟನಾವಳಿಗಳಿಗೆ ಒಂದು ತಾರ್ಕಿಕ ಅಂತ್ಯ ಅಥವಾ ನ್ಯಾಯ ಕೊಡಲು ಬಿಡ್ತಾನೆ. ಅದರ ಒಂದು ಭಾಗವೇ ಈ ಧರ್ಮಸ್ಥಳ ಹತ್ಯಾಕಾಂಡದ ಇಷ್ಟರ ಮಟ್ಟಿಗೆ ಹೊರಗಡೆ ಬರ್ತಾ ಇರೋದು. SIT ಮಾಡಬಾರ್ದು ಅಂತ ಅಡ್ಡ ನಿಂತಂತ DK ಶಿವಕುಮಾರ ಪೈಲಟ್ ವೆಹಿಕಲ್ ಉಲ್ಟಾ ಆಗತ್ತೆ ಅಂದ್ರೆ ನಿಮ್ಗನ್ಸಲ್ವಾ ಇಲ್ಲಿ ದೈವತ್ವ ಕೆಲಸ ಮಾಡ್ತಾ ಇದೆ ಅಂತ? ಅನ್ಸಲ್ವಾ? ನಾನು DK ಶಿವಕುಮಾರ್ಗೆ ಕೆಟ್ಟದನ್ನ ಬಯಸುವಂತ ವ್ಯಕ್ತಿ ಅಲ್ಲ. ಬಟ್ ಇಲ್ಲಿ SIT ಮಾಡಬೇಡ ಅಂತ ಅಡ್ಡ ನಿಂತಂತ ವ್ಯಕ್ತಿಗಳಲ್ಲಿ, ಪ್ರಬಲ ವ್ಯಕ್ತಿಗಳಲ್ಲಿ ಸರ್ಕಾರದಲ್ಲಿ DK ಶಿವಕುಮಾರ್ ಕೂಡ ಒಬ್ಬರು. ಇದು ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟು. ಆಮೇಲೆ ಇದನ್ನ ಹೇಳಕ್ಕೆ ನನಗೆ ಏನು ಸಮಸ್ಯೆ ಇಲ್ಲ. ವಿ ಹ್ಯಾವ್ ಎವ್ರಿ ಇಂಟರ್ ರಿಪೋರ್ಟು. ಅಡ್ಡ ನಿಂತಂತ ವ್ಯಕ್ತಿಯ DK ಶಿವಕುಮಾರ್ ಗಾಡಿ ಮೈಸೂರಲ್ಲಿ ಉಲ್ಟಾ ಆಗತ್ತೆ. ಡೆಂಗು ಬಂದು ಮೈಗೂ ಹುಷಾರಿಲ್ಲ, ನನ್ನನ್ನು ಯಾರು ಕಾಂಟ್ಯಾಕ್ಟ್ ಮಾಡ್ಬಿಡಿ ಅಂತ ಮಲ್ಕಂತಾರೆ. ಅಲ್ರಿ, ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ಪ್ರಬಲವಾಗಿ ಧ್ವನಿಯನ್ನ ಕಡಿಮೆ ಮಾಡದೆ ಪ್ರತಿದಿನ ಅವನ್ ನೋಡಿದ್ರೆ, ರಾಕೇಶ್ ಶೆಟ್ಟಿ ನೋಡಿದ್ರೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಎದುರಿಸ್ತಾನೆ. ಮಾಧ್ಯಮದಲ್ಲಿ ಕೂತ್ಕೊಂಡು ರೌಡಿಸಮ್ ಮಾಡ್ತಾನೆ, ಮಾಧ್ಯಮದಲ್ಲಿ ಕೂತ್ಕೊಂಡು ಎದುರಿಸ್ತಾನೆ. ಅವನು ಶಿವಭಕ್ತ ಅಂತೆ. ಶಿವಭಕ್ತ ಆಗಿದ್ರೆ ಸತ್ತು ಹೋದ ಹೆಣ್ಣು ಮಕ್ಕಳ ಆತ್ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ಪವರ್ ಟಿವಿ ರಾಕೇಶ ಕೆಲಸ ಮಾಡ್ತಾ ಇದ್ದ. ಈ ರೀತಿ ಹುಚ್ಚನ್ ರೀತಿ ಕೆಟ್ಟ ಕೆಟ್ಟ ಪದಗಳಿಂದ ನಿಂದನೆ ಮಾಡಿಕೊಂಡು, ಧಮಕಿ ಮಾಡಿಕೊಂಡು, ಕೈ ಕತ್ತು ನಿಂಗೆ ಅಲರ್ಸು ನಿಂಗೆ ಹಿಂಗೆ ಏನು ಜಸ್ಟ್ ಬಿಕಾಸ್ ಒಂದು ಮಾಧ್ಯಮ ಇಟ್ಕೊಂಡ್ಬಿಟ್ರೆ ನೀನು ಸ್ಯಾಟಲೈಟ್ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತಾನೆ. ಎಂಥ ಹಲ್ಕಟ್ಗಳಲ್ಲ ಇವರೆಲ್ಲ ನ್ಯಾಯ ಕೊಡ್ಸೋರ, ಕಾಸು ಮಾಡ್ಕೊಳೋರು. ಇದೇ ರಾಕೇಶ್ ಶೆಟ್ಟಿ ಒಂದು 25 ಕೋಟಿ ರೂಪಾಯಿ ಬೆಲೆ ಬಾಳೋ ಮನೆ ಕಟ್ಕೊಂಡಿದ್ದಾನೆ. ಓಡಾಡೋದು ಇಂಪೋರ್ಟೆಡ್ ಕಾರುಗಳಲ್ಲಿ. ಆಮೇಲೆ ಪೇಮೆಂಟ್ ಇಲ್ಲದೆ ರಾಕೇಶ್ ಶೆಟ್ಟಿ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾನ? ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾನ? ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಅವನು ರಾಕೇಶ್ ಶೆಟ್ಟಿ ಇನ್ವಾಲ್ವ್ಮೆಂಟ್ ಆಗಿದ್ದ ಅಂತ? ಖಂಡಿತ ಅವನಿಗೆ ಈ ಹೆಣ್ಣು ಮಕ್ಕಳ ಬಗ್ಗೆ ಕನ್ಸರ್ನ್ ಇದೆ ಅಂತಲ್ಲ, ಅವನು ಕನ್ಸರ್ನ್ ಇದ್ದಿದ್ದು DK ಶಿವಕುಮಾರನ್ನ ಖುಷಿ ಮಾಡಬೇಕು ಅಂತ. ಅವನು ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ DK ಶಿವಕುಮಾರ್ನ ಖುಷಿ ಮಾಡಿದ್ರೆ DK ಶಿವಕುಮಾರ್ ಇವನನ್ನು ಖುಷಿ ಮಾಡಿರ್ತಾರೆ. ಬೇರೆ ಏನೂ ಅಲ್ಲ, ಬರೀ ಒಬ್ರಿಗೊಬ್ರು ಖುಷಿ ಮಾಡೋದಷ್ಟೇ. DK ಶಿವಕುಮಾರ್ಗೆ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಖುಷಿ ಆಗ್ಬೇಕು. ಆ ರಾಕೇಶ್ ಶೆಟ್ಟಿ ನ್ಯೂಸ್ ಮಾಡಿ ಖುಷಿ ಕೊಟ್ಟ. DK ಶಿವಕುಮಾರ್ ಕೂಡ ರಾಕೇಶ್ ಶೆಟ್ಟಿಗೆ ಖುಷಿ ಮಾಡಿರ್ತಾರೆ. ಇದು ನನ್ನ ಅನುಭವ. ನನಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಈ ರಾಕೇಶ್ ಶೆಟ್ಟಿ ಮಾಡೋ ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದರೊಂದು ವಿಚಾರ ಇತ್ತು ಅಂತಂದ್ರೆ ಅದಕ್ಕೊಂದು ಡ್ಯಾಡಿ ಇರ್ತಾರೆ. ಡ್ಯಾಡಿ ಅಂದ್ರೆ ಯಾರು? ಆ ಸುದ್ದಿಗೆ ನ್ಯೂಸ್ ಹಾಕುವಂಥವ್ರು ಡ್ಯಾಡಿ, ಆ ಸುದ್ದಿಗೆ ಬಂಡವಾಳ ಹಾಕುವಂಥವ್ರು ಡ್ಯಾಡಿ. ಈ ರಾಕೇಶ್ ಶೆಟ್ಟಿಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ 99% ಡ್ಯಾಡಿಗಳಿದ್ದೇ ಇರ್ತಾರೆ. ಡ್ಯಾಡಿ ಇದ್ರೆ ಮಾತ್ರ ಇವನು ರಾಕೇಶ್ ಶೆಟ್ಟಿ ಕಾರ್ಯಕ್ರಮ ಮಾಡೋದು. ಅದ್ರಲ್ಲಿ ಏನಾದರೂ ಲಾಭ ಇದ್ರೆ ಮಾತ್ರ ರಾಕೇಶ್ ಶೆಟ್ಟಿ ಲಾಭ ಮಾಡೋದು. ಲಾಭ ಇಲ್ಲ ಅಂದ್ರೆ ಅವನು ಏನೂ ಮಾಡಲ್ಲ. ಈಗ ಕಮಿಂಗ್ ಟು ಸ್ಟ್ರೇಟ್ ಟು ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಕೊಲೆ ಆಗಿರೋದು ನಿಜ, ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆಗಿರೋದು ನಿಜ. ಯಾಕೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರು ಓಪನ್ ಆಗಿ ಬಂದು ಹೇಳ್ತಾ ಇದ್ದಾರೆ, ಯಾರೊಳಗೆ ಧಮಕಿ ಹಾಕರು, ಯಾರು ತಲೆ ಹೊಡೆದಾಕರು, ಯಾವಾಗಿಂದ ಅವ್ರ ಮಕ್ಕಳು ಮಿಸ್ ಆಗಿದ್ದಾರೆ ಅಂತ. ನಾವೇನಾದ್ರು ಕಟ್ಟುಕತೆ ಕಟ್ಕೊಂತ ಇದ್ದೀರಾ? ಮಿಸ್ ಆಗಿರೋರ ಪೋಷಕರು, ತಂದೆ ತಾಯಿಗಳು ಬೀದಿಗೆ ಬಂದು ಹೇಳ್ತಾ ಇದ್ದಾರೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ. ಇಡೀ ಸಮಾಜಕ್ಕೆ ಗೊತ್ತಿದೆ. ಸೌಜನ್ಯ ಕೇಸಲ್ಲೂ ಕೂಡ ನ್ಯಾಯ ಸಿಗಲಿಲ್ಲ. ಪೋಸ್ಟ್ ಮಾರ್ಟಮ್ ತಿರ್ಚಿದ್ರು, ಪೋಸ್ಟ್ ಮಾರ್ಟಮ್ ಅನ್ನ ದಿಕ್ತಪ್ಪಿಸಿದ್ರು, ಇನ್ವೆಸ್ಟಿಗೇಷನ್ ಆಫೀಸರ್ಗಳನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು, ಮುಚ್ಚಾಕಿದ್ರು. ಕೊನೆಗೆ ಅವ್ರ ನೋಡಿ, ಧರ್ಮ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಕರ್ಮ ಅಂತೂ ವರ್ಕ್ ಆಗೇ ಆಗತ್ತೆ. ಇದು ಕರ್ಮದ ಫಲ, ಕರ್ಮದ ಭೂಮಿ ಅಂತಾರೆ. ನಾವು ಮಾಡಿದ ಇಲ್ಲೇ ಅನುಭವಿಸ್ಬೇಕಾಗತ್ತೆ. ನೀನು ಒಳ್ಳೇದು ಮಾಡು ಅನುಭವಿಸ್ತೀಯಾ, ಕೆಟ್ಟದ್ ಮಾಡು ಅನುಭವಿಸ್ತೀಯಾ. ನೀನು ಎಷ್ಟೇ ದೊಡ್ಡವನಾಗಿರೋ, ಜಾರಕಿಹೊಳಿ ರೀ, ಒಂದು ಸಮಯದಲ್ಲಿ ಜಾರಕಿಹೊಳಿ ಕೇಸನ್ನ ಕೈ ಇಟ್ಟಾಗ ಎಲ್ಲ ಏನ್ ಹೇಳಿದ್ರು ಗೊತ್ತಾ ನನಗೆ? ನಿನ್ನ ಮುಗಿಸಾಕ್ತಾರೆ ಕಣೋ, ಹುಷಾರಾಗಿರು ಅಂತ. ನಾನು ಮುಗಿಸ್ಬೇಕಾದವನು ಮೇಲೆ ಅವನಿದ್ದಾನೆ, ಅವನು ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ನನಗೂ ಕೂಡ ಒಂದು ಶಕ್ತಿ ಅಂತೂ ಭಗವಂತ ಆಶೀರ್ವಾದ ಮಾಡೇ ಮಾಡಿದ್ದಾನೆ. ಯಾಕೆ ಅಂತಂದ್ರೆ ನಾನು ಕೂಡ ಸಾಮಾನ್ಯನಂತೂ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ನನ್ನಲ್ಲೂ ಒಂದು ಶಕ್ತಿ ಅಂತೂ ಇದ್ದೇ ಇದೆ. ಅದನ್ನ ನಾನು ಹೇಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನ್ನ ಬಾಯಲ್ಲಿ ಬರೋವಂಥ ಮಾತಿದೆಯಲ್ಲ, ಅದಕ್ಕೊಂದು ಶಕ್ತಿ ಅಂತ. ಐ ಆಲ್ವೇಸ್ ಸೇಸ್ ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಎನ್ಶ್ಯೂರ್ ನೀವು ಪದ ಬಳಕೆಯನ್ನ ಹುಷಾರಾಗಿ ಮಾಡಿ. ಬ್ರೂಸ್ಲಿ ಹೇಳಿರೋಂಥ ವಿಚಾರ ಇದು. ಎವ್ರಿ ವರ್ಡ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ.
ನಾವು ಮಾತಾಡ್ತೀವಲ್ಲ, ಇಟ್ಸ್ ಎ ಫಾರ್ಮ್ ಆಫ್ ಎನರ್ಜಿ. ಯಾವ ರೀತಿ ಆತ್ಮ ಎನರ್ಜಿ, ಯಾವ ರೀತಿ ಪರಮಾತ್ಮ ಎನರ್ಜಿ, ನಾವು ಮಾತಾಡೋ ಮಾತು ಇದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಆಮೇಲೆ ಆ ಬಳಕೆ ಇದೆಯಲ್ಲ ತುಂಬಾ ಇಂಪಾರ್ಟೆಂಟು. ಎಂಜಲ್ ಕಾಸ್ತಿಂದು ಯಾರೋ ಬ್ರೀಫ್ ಕೇಸ್ ಕೊಟ್ರು ಅಂತ ಸ್ಯಾಟಲೈಟ್ ಟಿವಿ ಓನರ್ ಆಗಿ ಆ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳುತ್ತಾ, ರಾಕೇಶ್ ಶೆಟ್ಟಿ ಮನೆ ಕಟ್ಕೊಂಡ್ಲಿ, ಓಕೆ, ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಯಾಕೆ ನಮ್ಮ ಅಪ್ಪನ ಆಸ್ತಿ ಇದೆ ಕಣ್ಣಲ್ಲಿ, ಒಂದು 300-400 ಕೋಟಿ ನಮ್ಮ ಅಪ್ಪ ಅಮ್ಮ ಆಸ್ತಿ ಬಿಟ್ಟವ್ರೆ. ರಾಕೇಶ್ ಶೆಟ್ಟಿ ಅವ್ರ ಅಪ್ಪ ಅಮ್ಮ ಎಷ್ಟು ಆಸ್ತಿ ಬಿಟ್ಟವ್ರೆ, ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ರು ಅಂತ ಅವ್ನಿಗೆ ಹೇಳಕ್ ಹೇಳು. ನ್ಯೂಸ್ ಮಾಡಕ್ ಮುಂಚೆ ಅವನ ಬಗ್ಗೆನೇ ಒಂದು ನ್ಯೂಸ್ ಮಾಡಕ್ ಹೇಳು. ಅವನು ಎಲ್ಲಿ ಹುಟ್ಟಿದ, ಏನ್ ಬ್ಯಾಕ್ಗ್ರೌಂಡು, ಎಷ್ಟು ಆಸ್ತಿ ಇತ್ತು, ಅವನು ಈ ಫೀಲ್ಡ್ಗೆ ಇಳಿದಾಗ ಸ್ಯಾಟಲೈಟ್ ಟಿವಿ ಚಾನಲ್ ಮಾಡಿದ ಮೇಲೆ ಎಷ್ಟು ಆಸ್ತಿ ಮಾಡ್ದ, ಎಲ್ಲೆಲ್ಲಿ ಮನೆ ಕಟ್ದ, ಯಾವ್ಯಾವ ಟಾರ್ ವೆಹಿಕಲ್, ಇನೋವಾ ವೆಹಿಕಲ್ಗಳು ಎಲ್ಲೆಲ್ಲಿ ತಗೊಂಬಂದ, ಎಲ್ಲೆಲ್ಲಿ ಆಸ್ತಿ ಮಾಡಿದಾನೆ. ಓಕೆ, ಆಮೇಲೆ ಒಂದೊಂದು ಸುದ್ದಿಗೆ ಅವನ ಮೇಲೆ ಇರೋ ಆರೋಪ ಏನ್ ಗೊತ್ತಾ, ಪ್ರತಿ ಒಂದು ಸುದ್ದಿಗೂ ಅವ್ನು ಮಾಡೋ ಸುದ್ದಿಗೂ ಡ್ಯಾಡಿ ಇರ್ತಾರೆ. ಡ್ಯಾಡಿ ಡ್ಯಾಡಿ ಐ ಲವ್ ಯು ಡ್ಯಾಡಿ. ಸದಾಶಿವನಗರದಲ್ಲಿ ಡ್ಯಾಡಿ ಇಟ್ಕೊಂಡಿದ್ದ. ಯಾವಾಗ ಕುಮಾರಸ್ವಾಮಿ ಅವರ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನೋ ಸುದ್ದಿ ಮಾಡ್ಬೇಕಾರೆ ಸದಾಶಿವನಗರ ಡ್ಯಾಡಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಸುದ್ದಿ ಇದೆಯಪ್ಪ. ನಾನು ನೇರವಾಗಿ ಹೇಳ್ತೀನಿ, ಈಗ ಧರ್ಮಸ್ಥಳದ ದಣಿಗಳು ಇವನಿಗೆ ಡ್ಯಾಡಿ ಆಗಿದ್ದಾರೆ ಈ ಸುದ್ದಿಗೆ ಅಂತ ವಿಚಾರ ಇದೆ. ಡ್ಯಾಡಿ ಇಲ್ಲ ಅಂದ್ರೆ ರಾಕೇಶ್ ಶೆಟ್ಟಿ ಏನ್ ಕೆಲಸನೂ ಮಾಡಲ್ಲ, ಅದು ನಮ್ಗೆಲ್ಲ ಗೊತ್ತಿದೆ. ಡ್ಯಾಡಿ ಐ ಲವ್ ಯು ಡ್ಯಾಡಿ, ಇದು ರಾಕೇಶ್ ಶೆಟ್ಟಿಯ ಡೈಲಾಗು. ಡ್ಯಾಡಿ ನೀನ್ ನ್ಯೂಸ್ ಮಾಡ್ತೀನಿ ಡ್ಯಾಡಿ, ನೀವೇನಾದ್ರೂ ಬ್ರೀಫ್ ಕೇಸ್ ಕೊಡಿ ಡ್ಯಾಡಿ, ಇಷ್ಟು ಬಿಟ್ರೆ ಬರೀ ಏನೂ ಇಲ್ಲ. ಅವನು ಈಸ್ ಒನ್ ಸೋಲ್ಡ್ ಔಟ್ ಜರ್ನಲಿಸ್ಟ್, ಅದು ನನಗೆ ಗೊತ್ತಿದೆ. ಆಮೇಲೆ ಈ ಜರ್ನಲಿಸಮ್ ಮಾಡ್ತಾ ಮಾಡ್ತಾ ಅಲ್ಲಿ ನ್ಯೂಸ್ ಮಾಡೋ ಅಂತ ಕೆಲವರು ನ್ಯೂಸ್ ಓದ್ತಾರಲ್ಲ, ಅವ್ರಿಗಳಿಗೂ ಮನೆ ಮಾಡಿಕೊಟ್ಟಿದ್ದಾನೆ ಅಂತ ಸುದ್ದಿ ಇದೆ. ಮಾಡ್ಕೊಡ್ಲಿ, ಅವ್ರ ಎಂಪ್ಲಾಯಿಗಳಿಗೆ ಮನೆ ಎಲ್ಲ ಬಂಗ್ಲೆನೇ ಮಾಡಿಕೊಡ್ಲಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿನಲ್ಲಿ ನ್ಯೂಸ್ ಚಾನೆಲ್ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತು. ಸಂಬಳ ಕೊಡಕ್ಕಾಗಲ್ಲ. ಅಂತ ಸಮಯದಲ್ಲಿ 25-30 ಕೋಟಿ ರೂಪಾಯಿ ಮನೆ ಕಟ್ತಾನೆ ಅಂತಂದ್ರೆ ಲೆಕ್ಕಾಚಾರ ಕೊಡಿ ಶೆಟ್ರೆ. ಬೇರೆಯವ್ರ ಬಗ್ಗೆ ಪ್ರೋಗ್ರಾಮ್ ಮಾಡೋದಲ್ಲ, ನಿಮ್ ಬಗ್ಗೆನೇ ಪ್ರೋಗ್ರಾಮ್ ಮಾಡಿ, ನೀವೇ ಲೆಕ್ಕಾಚಾರ ಕೊಡಿ, ನಿಮ್ಮ ನಿಯತ್ ಹೆಂಗಿದೆ ಅಂತ ಜನಗಳಿಗೆ ತೋರಿಸಿ ಶೆಟ್ರೆ. ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಡ್ಯಾಡಿ ಬೇಕೇ ಬೇಕಲ್ವಾ ಶೆಟ್ಟಿ ನಿಂಗೆ? ಕುಮಾರಸ್ವಾಮಿ ಅವರ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಬೇರೆ ಮಾಧ್ಯಮಗಳು ಮಾಡ್ತು, ಬಟ್ ಈ ವ್ಯಕ್ತಿ ಬಿದ್ದ ಡ್ಯಾಡಿ ಲವ್ ಯು ಡ್ಯಾಡಿ ಸದಾಶಿವನಗರದ ಸದಾಶಿವನಗರ ಡ್ಯಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದಕ್ಕೆ ಮಾಡಿದ್ದು. ಇನ್ನೂ ಸ್ನೇಹಿತರೆ, ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ಉದ್ದೇಶ ಇಷ್ಟೇನೆ. ಓಕೆ, ನಾವು ಈಗ ನಮ್ಗಳಿಗೆ ಥ್ಯಾಂಕ್ ಯು ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀವಿ. ಒಂದಂತೂ ನಿಜ, ನಮ್ಮ ಪ್ರಯತ್ನ ಅಷ್ಟೇ. ಈ ಕೇಸು ದಡ ಸೇರ್ಬೋದು ಅಥವಾ ಹಾಳಾಗೋಗ್ಬೋದು, ಮೇಲಿರೋನ ವಿಚಾರ. ನಾವ್ ಯಾರು ಕೂಡ ಜವಾಬ್ದಾರಿ ಅಲ್ಲ. ನಮ್ಮ ಪ್ರಯತ್ನನ ಪ್ರಾಮಾಣಿಕವಾಗಿ ಇಲ್ಲಿವರೆಗೂ ಮಾಡಿದ್ದೀವಿ, ಮುಂದೇನು ಕೈಲಾಗಿದ್ ಮಾಡ್ತೀವಿ. ಬಟ್ ಹಂಗನ್ಬಿಟ್ಟು ಸರ್ ಯಾವ್ದು ತಾರ್ಕಿಕ ಹಂತಕ್ಕೋಗಿಲ್ಲ, ಇದ್ರಲ್ಲಿ ರಿಸಲ್ಟ್ ಕೊಡಿ ಅಂತಂದ್ರೆ ರಿಸಲ್ಟ್ ಕೊಡೋನು ಅವನು. ಪ್ರಯತ್ನ ಬಿದ್ದಿದ್ದೀವಿ. ಕನಿಷ್ಠ ಮೌನವಾಗಿರೋ ಸಮಾಜದಲ್ಲಿ ನಾವು ಕನಿಷ್ಠ ಪ್ರಯತ್ನ ಬಿದ್ದಿದ್ದೀವಿ. ಡಿ ಕೆ ಶಿವಕುಮಾರ್ ಅಂತವ್ರನ್ನ ಈ ಆತ್ಮಗಳು ಬಿಡ್ತಾ ಇಲ್ಲ. ಒಂದಂತೂ ನಿಜ, ಡಿ ಕೆ ಶಿವಕುಮಾರ್ ಅಡ್ಡ ನಿಂತಿದ್ದು ನಿಜ. ಈ ಧರ್ಮಸ್ಥಳದ ಹತ್ಯಾಕಾಂಡದ ಆತ್ಮಗಳು ಡಿ ಕೆ ಶಿವಕುಮಾರ್ ಇಂದ ಬಿದ್ದಿದೆ ಅಂತ ನಾನು ಅವತ್ತೇ ಹೇಳಿದೆ. ನನ್ನ ಮನಸ್ಸಿಗೆ ಅನ್ಸಿದ್ದು ಧ್ಯಾನದಲ್ಲಿ ಕೂತ್ಕೊಂಡಾಗ. ಬೇರೆ ಯಾರು ಕೂಡ ಕೆಡಕ್ ಮಾಡಕ್ ಹೋದ್ರು ಕೂಡ ಫರ್ಗೆಟಬಲ್ ಕೋರ್ಟ್, ಫರ್ಗೆಟಬಲ್ ಲಾ, ಪ್ರಿಜುಡೈಸ್ ಮ್ಯಾಟರ್ಸ್ ಇವೆಲ್ಲ ಇವು. ಓಕೆ, ನಾನು ಕೋರ್ಟಿನ ವಿಚಾರದಲ್ಲಿ ನಾವು ಗೌರವ ಇದೆ, ನಾವೇನು ಮಾತಾಡಕ್ ಹೋಗಲ್ಲ. ಹಂಗಂದ್ ಮಾತ್ರಕ್ಕೆ ಕೋರ್ಟ್ ಮಾಡ್ತವೆ, ಆತ್ಮಗಳ ಕೆಲಸ ಆತ್ಮ ಮಾಡ್ತವೆ. ಆತ್ಮಗಳು ಪರಮಾತ್ಮನ ಒಂದು ಭಾಗ. ಆತ್ಮ ಇದೆಯಲ್ಲ, ಆ ಪರಮಾತ್ಮನ ಒಂದು ಭಾಗ. ಆತ್ಮ ಪರಮಾತ್ಮ ಡಿಸೈಡ್ ಮಾಡಿದ್ರೆ ಇಲ್ಲಾಗುತ್ತೆ ಬೇರೆ ಏನೋ ಒಂದು ಕರಾತ್ಮ. ಓಕೆ, ಮೊನ್ನೇನೂ ಅಷ್ಟೇನೆ ಡಿ ಕೆ ಶಿವಕುಮಾರ್ ಅವರ ಪೈಲಟ್ ಗಾಡಿ ಉಳ್ಕೊಂಡಿದ್ದು ಈ ಆತ್ಮಗಳ ಒಂದು ಕೆಲಸ ಅಂತ ನನ್ನ ಧ್ಯಾನದಲ್ಲಿ ಗೊತ್ತಾಯ್ತು. ಸೊ ಗೊತ್ತಿರೋದನ್ನ ನಾನು ಶೇರ್ ಮಾಡ್ತೀನಿ.
ಡಿ ಕೆ ಶಿವಕುಮಾರ್ ಇವತ್ತು ಕೂಡ ವಿರೋಧ ಮಾಡ ಹೋದ್ರೆ ಇನ್ನೂ ಹೆಚ್ಚಿನ ತೊಂದರೆಗಳು ಈ ಆತ್ಮಗಳು ಕೊಡಬಹುದು ಅಂತ ನನಗೆ ಧ್ಯಾನದಲ್ಲಿ ಅನ್ನಿಸ್ತು. ಅದಕ್ಕೋಸ್ಕರನೇ 3 ದಿವಸ ಡೆಂಗು ಜ್ವರ ಬಂದಿದೆ ಅಂತ ಮಲ್ಕೊಂಬಿಟ್ಟವ್ರಂತೆ. ಮಲ್ಕೊಂಡ್ರೆ ನಾವೇನೂ ಮಾಡೋಕ್ಕಲ್ಲ. ಬಟ್ ಒಂದಂತೂ ನಿಜ, ಧರ್ಮಸ್ಥಳದ ಹತ್ಯಾಕಾಂಡದ ಆತ್ಮಗಳು ಆಕ್ಟಿವ್ ಆಗಿವೆ. ಅವು ಯಾವ SITಗೂ ಕೇರ್ ಮಾಡಲ್ಲ, ಯಾವ ಸರ್ಕಾರಕ್ಕೂ ಕೇರ್ ಮಾಡಲ್ಲ, ಯಾವ ಇನ್ಫ್ಲೂಯೆನ್ಸ್ಗೂ ಕೇರ್ ಮಾಡಲ್ಲ. ಆತ್ಮಗಳು ಆಕ್ಟಿವೇಟ್ ಆಗಿದೆ. ನಾನು ಪದೇ ಪದೇ ಹೇಳ್ತೀನಿ, ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ. ಮಾತನಾಡುವ ಮುನ್ನ ಯೋಚನೆ ಮಾಡಿ ಮಾತಾಡಿ ಅಂತ. ಯಾಕಂದ್ರೆ ಆಡಿದ ಮಾತಿಗೆ ಎನರ್ಜಿ ಇದೆ, ಪವರ್ ಇದೆ, ಅದು ನಿಜ ಆಗುತ್ತೆ. ಸೊ ಈ ಆತ್ಮಗಳು ಕೂಡ ಆಕ್ಟಿವೇಟ್ ಆಗಿರೋದು ಅಷ್ಟೇ ನಿಜ. ಸಿದ್ದರಾಮಯ್ಯ ಮಾಡಲ್ಲ ಅಂತ ಹೇಳಿದ್ರು, SIT ಮಾಡಲ್ಲ ಅಂತಂದ್ರು. ಕೇವಲ 12 ಅವರಲ್ಲಿ ಅದೇ ಸಿದ್ದರಾಮಯ್ಯ ಮಾಡಿದಾನೆ. ಆತ್ಮಗಳಿಗೆ ಪವರ್ ಇಲ್ವಾ? ವಿರೋಧ ಮಾಡಿದಂತ ಡಿ ಕೆ ಶಿವಕುಮಾರ್ ಪೈಲಟ್ ವೆಹಿಕಲ್ ಉಲ್ಟಾ ಆಗತ್ತೆ. ಆತ್ಮಗಳಿಗೆ ಪವರ್ ಇಲ್ವಾ? ಆತ್ಮಗಳು ಆಕ್ಟಿವೇಟ್ ಆಗಿಲ್ವಾ? ನಾನು ಬಾಯಲ್ಲಿ ಹೇಳಿದ್ರು ಸುಳ್ಳನೆ ಅನ್ಕೊಂಬಿಡೋಣ. ಕೆಲಸ ಮಾಡಿ ತೋರಿಸ್ತಾವೆ ಆತ್ಮಗಳು ಕೆಲಸ ಮಾಡಿ ತೋರಿಸ್ತಾ ಇದೆ. ತುಂಬಾ ದೊಡ್ಡ ಅನಾಹುತ ಆತ್ಮಗಳು ಮಾಡುತ್ತವೆ. ಇದನ್ನ ಈ ಅಮೃತ ಗಳಿಗೆನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಆತ್ಮಗಳು ತುಂಬಾ ದೊಡ್ಡ ಅನಾಹುತವನ್ನ ಮಾಡಲು ತಯಾರಿ ನಡೆಸಿದ್ವೆ, ಮಾಡೇ ಮಾಡ್ತವೆ. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು. ಒಂದು ದೊಡ್ಡ ಅನಾಹುತ ಮಾಡೇ ಮಾಡ್ತವೆ. ನಿಮಗೆಲ್ಲ ಈ ಒಂದು ಕೇಸಲ್ಲಿ ತಾರ್ಕಿಕ ಅಂತ್ಯವನ್ನ ಈ ಆತ್ಮಗಳೇ ತೋರಿಸ್ತವೆ. ಜಗದೀಶೂ ಅಲ್ಲ, ಸರ್ಕಾರನೂ ಅಲ್ಲ, SITನೂ ಅಲ್ಲ. ಆತ್ಮಗಳು ಆಕ್ಟಿವೇಟ್ ಆಗಿವೆ. ಆತ್ಮಗಳು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ತಗೊಳ್ತವೆ, ನ್ಯಾಯವನ್ನು ಕೊಡ್ತವೆ. ಧನ್ಯವಾದ.